ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಶುಕ್ಲ ಕೃಷ್ಣ ಗತಿಗಳು ಎಂಬ 60ನೆಯ ಉಪನ್ಯಾಸಕ್ಕೆ ಸ್ವಾಗತ. ಸಂಸಾರವನ್ನು, ಸಂಸಾರಕ್ಕೆ ಅತೀತವಾದ ಆತ್ಮತತ್ವವನ್ನು ವಿಂಗಡಿಸಿಕೊಳ್ಳಬೇಕು ಎಂಬುದೇ ಭಗವಂತನ ಪರಮೋಪದೇಶವು. ಎಚ್ಚರ, ನಿದ್ರೆ, ಹುಟ್ಟು, ಸಾವು, ಸೃಷ್ಟಿ, ಸ್ಥಿತಿಗಳು, ಪ್ರಳಯ ಇವು ಮತ್ತೆ ಮತ್ತೆ ಆಗುತ್ತಿರುವುದು ಸಂಸಾರವು. ಈ ಸಂಸಾರವು ಮತ್ತೆ ಮತ್ತೆ ಆಗುತ್ತಿದ್ದರೂ ಹೊಸ ಹೊಸ ರೂಪವನ್ನು ಧರಿಸಿ ನಮಗೆ ಬೇಸರವಿಲ್ಲದಂತೆ ಮಾಡಿ ಆಶ್ಚರ್ಯವನ್ನು, ಆಸಕ್ತಿಯನ್ನು ಉಂಟು ಮಾಡಿ ನಮ್ಮನ್ನು ಮರಳುಗೊಳಿಸುತ್ತಿರುವುದು. ನಾಟಕದಲ್ಲಿ ನಟರ ಸಂಖ್ಯೆಯು ಕಡಿಮೆಯಾಗಿದ್ದರೂ ಅವರೇ ಬೇರೆ ಬೇರೆಯ ಪಾತ್ರವನ್ನು ವಹಿಸಿ ಬೇರೆ ಬೇರೆಯವರಂತೆ ನಮಗೆ ಕಾಣಿಸಿಕೊಂಡು ನಮ್ಮನ್ನು ಮೋಹಗೊಳಿಸುವರು. ಅದರಂತೆ ಆ ಬ್ರಹ್ಮ ಸ್ತಂಭ ಪರ್ಯಂತವಾದ ವ್ಯಕ್ತ, ಆ ಬಳಿಕ ಇದೆಲ್ಲವೂ ಯಾವುದರಲ್ಲಿ ಪ್ರಳಯವಾಗುವುದೋ ಆ ಅವ್ಯಕ್ತ, ಹೀಗೆ ವ್ಯಕ್ತ ಅವ್ಯಕ್ತ ರೂಪವನ್ನು ಮತ್ತೆ ಮತ್ತೆ ಧರಿಸುತ್ತಾ ಕ್ರಿಯಾಕಾರಕ ಫಲರೂಪವಾಗಿ ತೋರಿಕೊಳ್ಳುತ್ತಿರುವುದೇ ಸಂಸಾರವು. ಪರಮಾತ್ಮನು ಈ ವ್ಯಕ್ತ ಅವ್ಯಕ್ತ ರೂಪಕ್ಕಿಂತಲೂ ವಿಲಕ್ಷಣನಾಗಿರುತ್ತಾನೆ, ಅವ್ಯಕ್ತಕ್ಕಿಂತಲೂ ಅವ್ಯಕ್ತನಾಗಿರುತ್ತಾನೆ. ಆದರೆ ಅವನು ನಮ್ಮೆಲ್ಲರ ಆತ್ಮನಾಗಿರುತ್ತಾನೆ. ಆದ್ದರಿಂದ ಅವನು ನಮಗೆ ಎಳ್ಳಷ್ಟೂ ದೂರವಿರುವುದಿಲ್ಲ. ಆದರೂ ಅವನು ಎಲ್ಲಿರುತ್ತಾನೋ ಎಂದು ನಿರಾಶರಾಗುವೆವು. ನಮ್ಮಲ್ಲಿ ಕೆಲವರು ಅವನು ಇಲ್ಲವೇ ಇಲ್ಲವೆಂದು ಸಾಧಿಸುವುದಕ್ಕೆ ಹೊರಟಿರುವೆವು. ಜಗತ್ತಿನ ಅವ್ಯಕ್ತ ಸ್ಥಿತಿಗೂ ಯಾವಾಗಲೂ ಅವ್ಯಕ್ತನಾಗಿರುವ ಪರಮಾತ್ಮನಿಗೂ ಇರುವ ತಾರತಮ್ಯವನ್ನು ಒಂದು ದೃಷ್ಟಾಂತದಿಂದ ತಿಳಿಸಬಹುದು. ಶ್ರೀ ಶ್ರದ್ಧಾನಂದರನ್ನು ನೋಡುವೆನೆಂದು ಒಬ್ಬ ಮುಸಲ್ಮಾನನು ಬಂದನಂತೆ. ಆಗ ಆತನ ದುರುದ್ದೇಶವು ಅವ್ಯಕ್ತವಾಗಿತ್ತು. ಆದರೆ ಆತನೇ ಅವರನ್ನು ಗುಂಡಿಟ್ಟು ಹೊಡೆದಾಗ ಅದು ವ್ಯಕ್ತವಾಯಿತು. ಜಗತ್ತಿನ ಅವ್ಯಕ್ತ ಸ್ಥಿತಿ ಎಂಬುದು ಒಂದಾನೊಂದು ಕಾಲದಲ್ಲಿ ಹೀಗೆಯೇ ವ್ಯಕ್ತವಾಗತಕ್ಕದ್ದು. ಆದರೆ ಪರಮಾತ್ಮನು ಅವ್ಯಕ್ತನೆಂದರೆ ಹೀಗಲ್ಲ. ಅವನು ಎಂದಿಗೂ ವ್ಯಕ್ತನಾಗುವವನಲ್ಲ. ಹೊರಗಿನ ಉಪಾಧಿಗಳು ತಾನೂ ಸೇರಿ ನಾನು ಎಂಬ ಅಭಿಮಾನವು ಜನಕ್ಕೆ ಆಗಿರುತ್ತದೆ. ಕೋಟು ತಾನು ಸೇರಿ ನಾನು ಎಂಬ ಅಭಿಮಾನದಂತೆಯೇ ಇದು. ಆದರೆ ಕೋಟು ಬಿಚ್ಚಿದರೂ ಬರಿಯ ತನ್ನಲ್ಲಿಯೇ ನಾನು ಎಂಬ ಅರಿವು ಉಳಿದುಕೊಳ್ಳುವುದು. ಇದರಂತೆ ವ್ಯಕ್ತಾವ್ಯಕ್ತ ರೂಪವಾದ ಜಗತ್ತಿನ ಉಪಾಧಿಯ ಹಂಗಿಲ್ಲದೆ ಇರುವಂತಹ ಪರಮಾತ್ಮನು ನಿತ್ಯವೂ ಅವ್ಯಕ್ತನಾಗಿಯೇ ಇದ್ದರೂ ಅನಾತ್ಮಕ್ಕೆಲ್ಲ ಸಾಕ್ಷಿಯಾಗಿರುವುದರಿಂದ ಅವನನ್ನು ಇಲ್ಲವೆನ್ನುವುದಕ್ಕಿಲ್ಲ. ಪ್ರಳಯದಲ್ಲಿ ಎಲ್ಲವೂ ಅವ್ಯಕ್ತವನ್ನು ಸೇರುವುದು. ಆಗ ವ್ಯಕ್ತ ಪ್ರಪಂಚದ ಯಾವ ದುಃಖವೂ ಇರುವುದಿಲ್ಲ. ಹೀಗೆ ನೋಡಿದರೆ ಅವ್ಯಕ್ತ ಪ್ರಾಪ್ತಿಯು ಒಂದು ಬಗೆಯ ಸುಖವಾದರೂ ಮೂರ್ಛೆಯಲ್ಲಿ ಯಾವ ದ್ವೈತದ ದುಃಖವನ್ನು ಕಾಣದೇ ಇದ್ದು ಎಚ್ಚೆತ್ತೊಡನೆ ಮಾಯೆಯಲ್ಲಿ ಇದ್ದೇನೆಂಬ ದುಃಖವನ್ನು ಅನುಭವಿಸುವಂತೆ ಈ ಅವ್ಯಕ್ತ ಪ್ರಾಪ್ತಿಯು ಒಂದು ಬಗೆಯ ದುಃಖವೇ ಆಗಿರುವುದು. ಪುನರಾವೃತ್ತಿ ಇರುವುದರಿಂದ ಅದನ್ನು ಎಲ್ಲಕ್ಕೂ ಹೆಚ್ಚಿನ ಗತಿಯೆಂದು ಯಾರೂ ಕರೆಯಲಾರರು. ಆದರೆ ಪರಮಾತ್ಮನನ್ನು ಪಡೆದರೆ ಮತ್ತೆ ಎಂದೆಂದಿಗೂ ಈ ಸಂಸಾರಕ್ಕೆ ಮರಳುವುದಿಲ್ಲವಾದ್ದರಿಂದ ಅದನ್ನು ಅವ್ಯಕ್ತ ಪ್ರಾಪ್ತಿಗೆ ಹೋಲಿಸಲಾಗುವುದಿಲ್ಲ. ಆದ್ದರಿಂದ
ಸಾಮಾನ್ಯ ಜನರು ಸಾಯುವುದಕ್ಕೂ ಉಪಾಸಕರು ಸಾಯುವುದಕ್ಕೂ ಬಹಳ ತಾರತಮ್ಯವಿದೆ. ಸುಮ್ಮನೆ ಸಾಯುವುದೂ ಉಪಾಸನೆಯಿಂದೊಡಗೂಡಿ ಸಾಯುವುದು ಸಾಮಾನ್ಯರ ದೃಷ್ಟಿಯಿಂದ ಎರಡೂ ಒಂದೇ ಆಗಿರುತ್ತದೆ. ಆದರೂ ಇಲ್ಲಿ ಸಾಯುವುದೇ ಮುಖ್ಯವಲ್ಲ. ಒಬ್ಬನು ಸಂಸಾರದ ಚಿಂತನೆಯಿಂದ ಸಂಕಟ ಪಡುತ್ತಾ ಸಾಯುತ್ತಾನೆ, ಮತ್ತೊಬ್ಬನು ಪರಮಾತ್ಮನ ಚಿಂತನೆಯಿಂದ ಧೀರನಾಗಿ ಸಾಯುತ್ತಾನೆ. ಬಂದಿ ಖಾನೆಗೆ ಕೈದಿಯು ಕಾವಲುಗಾರನು ಒಂದೇ ರೀತಿಯಲ್ಲಿ ಪ್ರವೇಶ ಮಾಡುವಂತೆ ತೋರಬಹುದು, ಆದರೆ ಕೈದಿಯು ದುಃಖದಿಂದ ಪ್ರವೇಶಿಸುತ್ತಾನೆ, ಕಾವಲುಗಾರನು ಸ್ವತಂತ್ರನಾಗಿ ಒಳಕ್ಕೆ ಹೋಗುತ್ತಾನೆ. ಸಹಗಮನ ಪದ್ಧತಿಯಲ್ಲಿ ಪತಿವ್ರತೆಯರು ಧೀರರಾಗಿಯೇ ಚಿತೆಯನ್ನು ಪ್ರವೇಶಿಸುತ್ತಿದ್ದರು. ಬಲಾತ್ಕಾರದಿಂದ ಖ್ಯಾತಿಗಾಗಿ ಅಥವಾ ಸಮಾಜದ ಅಭಿಪ್ರಾಯದ ಭೀತಿಗಾಗಿ ಸಹಗಮನ ಮಾಡುತ್ತಿದ್ದವರನ್ನು ಅವರಿಗೆ ಹೋಲಿಸಲಾಗುವುದೇ ಇಲ್ಲ. ಸಹಗಮನವನ್ನು ಕಾನೂನಿನಿಂದ ನಿಲ್ಲಿಸಿದ್ದರೂ ಈಗಲೂ ಅಲ್ಲಲ್ಲಿ ಧೀರರಾದ ಮಹಿಳೆಯರು ಆದರ್ಶ ರೂಪವಾಗಿ ಅದನ್ನು ಅನುಸರಿಸುವುದು ಆಗಾಗ ಕೇಳಿಬರುತ್ತದೆ. ಇದು ಮನಸ್ಥಿತಿಯ ತಾರತಮ್ಯವನ್ನು, ಸಾವಿನ ತಾರತಮ್ಯವನ್ನು ತಿಳಿಸುತ್ತದೆ. ಇದರಂತೆ ಮರಣ ಕಾಲದಲ್ಲಿ ಸಂತೋಷದಿಂದ ಕೂಡಿರುವುದು ಮಹಾಯೋಗಿಗಳ ಸುಕೃತವು. ಅದು ಸಾಧಾರಣವಾಗಿ ಎಲ್ಲರಿಗೂ ದಕ್ಕತಕ್ಕದ್ದಲ್ಲ. ಹಾಗೆ ಯಾವ ಪರಮ ಪುರುಷನನ್ನು ಪಡೆಯುವುದಕ್ಕೆ ಹೊರಟಿರುವ ಉಪಾಸಕರು ಸಾವಿನ ಕಾಲದಲ್ಲಿಯೂ ಆನಂದದಿಂದ ಇರುವರೋ, ಯಾವನನ್ನು ಪಡೆದವರು ಮತ್ತೆ ಎಂದೆಂದಿಗೂ ಸಂಸಾರಕ್ಕೆ ಮರಳಿ ಬರುವುದಿಲ್ಲವೋ, ಅದೇ ಮಾನವನಿಗೆ ದೊರೆಯಬಹುದಾದ ಉತ್ತಮ ಗತಿಯು. ಪುರುಷಸ್ಸ ಪರಃ ಪಾರ್ಥ ಲಭ್ಯಸ್ಥಾನನ್ಯಯ ಯಸ್ಯ ಯಸ್ಯಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಆ ಪರಮ ಪುರುಷನನ್ನು ಅನನ್ಯ ಭಕ್ತಿಯಿಂದ ಮಾತ್ರವೇ ಪಡೆದುಕೊಳ್ಳಬಹುದು. ಆತನೊಳಗೆ ಎಲ್ಲ ಭೂತಗಳು ಅಡಕವಾಗಿರುವವು. ಆತನು ಈ ಪ್ರಪಂಚವನ್ನೆಲ್ಲ ವ್ಯಾಪಿಸಿಕೊಂಡಿರುವನು. ಯಾರು ಆತನೇ ತಮಗೆ ಬೇಕೆಂದು ಬದುಕಿರುವಾಗ ಎಡಬಿಡದೆ ಭಜಿಸುತ್ತಿರುವರೋ ಅವರಿಗೆ ಮಾತ್ರ ಆತನ ಪ್ರಾಪ್ತಿಯಾಗುವುದು. ಭಕ್ತಿ ಎಂಬ ಮಾತು 7ನೆಯ ಅಧ್ಯಾಯದಿಂದ ಮತ್ತೆ ಮತ್ತೆ ಬರುತ್ತದೆಯಾದರೂ ಅನನ್ಯ ಭಕ್ತಿ ಎಂಬ ಶಬ್ದವು ಬರುವುದಕ್ಕೆ ಇದೇ ಮೊದಲು ಎನ್ನಬಹುದು. ಗೀತೆಯಲ್ಲಿ ಭಕ್ತಿ ಎಂಬ ಮಾತಿಗೆ ವ್ಯಾಖ್ಯಾನವಿಲ್ಲ. ಅದು ಸುಪ್ರಸಿದ್ಧವಾಗಿರುವಂತೆ ಭಾವಿಸಿ ಪ್ರಯೋಗಿಸಿರುತ್ತದೆ. ಭಕ್ತಿ ಎಂದರೆ ಪ್ರೇಮದಿಂದ ಕೂಡಿದ ಉಪಾಸನೆಯು. ಅನನ್ಯ ಚಿತ್ತನಾಗಿ ನನ್ನನ್ನು ನಿತ್ಯವೂ ಸ್ಮರಿಸುವವನಿಗೆ ನಾನು ಸುಲಭವಾಗಿ ದೊರಕುವೆನು ಎಂದು ಹಿಂದೆ ಒಂದು ಶ್ಲೋಕದಲ್ಲಿ ಭಗವಂತನು ಹೇಳಿರುತ್ತಾನೆ. ಇಲ್ಲಿ ಅನನ್ಯ ಭಕ್ತಿಯಿಂದ ಪರಮಾತ್ಮನ ಲಾಭವಾಗುವುದೆಂದು ಹೇಳಿರುವುದು ಇನ್ನೊಂದು ಹೆಜ್ಜೆ ಮುಂದಕ್ಕೆ ನಡೆದಂತೆ ಆಗಿರುತ್ತದೆ. ಪರಮಾತ್ಮನು ಅತ್ಯಂತವಾಗಿ ಪ್ರಿಯನಾಗಿರುವುದರಿಂದ ಯಾವ ಉಪಾಸಕನಿಗೆ ವ್ಯವಹಾರವೆಲ್ಲವೂ ಪರಮಾತ್ಮನಿಗಾಗಿಯೇ ಆಗಿರುವುದೋ, ಯಾವನ ಶರೀರ ಇಂದ್ರಿಯಗಳು ಮನಸ್ಸು ಬುದ್ಧಿ ಎಲ್ಲವೂ ಪರಮಾತ್ಮನಿಗೆ ಮೀಸಲಾಗಿರುವುದೋ, ಅಳಿಯನ ಬರುವಿಕೆಯನ್ನು ಕಾದುಕೊಂಡಿರುವ ಅತ್ತೆಯಂತೆ ಯಾವನು ಪರಮಾತ್ಮನ ಪ್ರಾಪ್ತಿಗಾಗಿಯೇ ಹಾತುವರಿಯುತ್ತಿರುವನೋ ಅವನು ಅನನ್ಯ ಭಕ್ತನು. ಪರಮಾತ್ಮನನ್ನು ಹೀಗೆ ಸ್ವಲ್ಪವೂ ಅಲುಗಾಡದ ಪ್ರೇಮದಿಂದ ಶಾಸ್ತ್ರಾಚಾರ್ಯರ ಉಪದೇಶಕ್ಕೆ ಅನುಗುಣವಾಗಿ ಉಪಾಸನೆ ಮಾಡುತ್ತಿರುವ ಯೋಗಿಯೊಬ್ಬನು ಆತನ ಸ್ವರೂಪವೇ ತಾನೆಂದು ತಿಳಿದುಕೊಂಡಿರುವ ಏಕಭಕ್ತಿಯಾದ ಜ್ಞಾನಿಯೊಬ್ಬನು. ಈ ಇಬ್ಬರನ್ನು ಬಿಟ್ಟರೆ ಮತ್ತೆ ಯಾರು ಅನನ್ಯ ಭಕ್ತಿಯ ಸವಿಯನ್ನು ಅರಿಯರು. ಅನನ್ಯ ಭಕ್ತರಾದ ಉಪಾಸಕರಿಗೆ ಇಡೀ ಜಗತ್ತೇ ಆ ಪರಮ ಪುರುಷನ ವ್ಯಾಪ್ತಿಯಿಂದ ತುಂಬಿ ತುಳುಕುತ್ತಿರುವಂತೆ ಭಾಸವಾಗುತ್ತಿರುವುದು.
ಅವರು ಬದುಕಿರುವಾಗಲೂ ಭಗವತ್ ಚಿಂತನೆಯಿಂದ ಭಗವನ್ಮಯರಾಗಿರುತ್ತಾರೆ. ಸಾಯುವಾಗ ಆತನ ಚಿಂತನೆಯಿಂದಲೇ ಕೂಡಿರುತ್ತಾರೆ. ಸತ್ತ ಬಳಿಕ ಆತನನ್ನೇ ಸೇರುತ್ತಾರೆ. ವೇದದಲ್ಲಿ ಹೇಳಿರುವ ಯಜ್ಞಾದಿ ಕರ್ಮಗಳಿಗೆ ಉತ್ತಮ ಗತಿಯನ್ನು ಹೇಳಿರುತ್ತದೆ. ಆದರೆ ಉಪಾಸಕರಿಗೆ ಉಪಾಸಕರಿಗೆ ಆಗುವ ಗತಿಯು ಅದಕ್ಕಿಂತಲೂ ಉತ್ತಮವಾದದ್ದೆಂಬುದನ್ನು ತಿಳಿಸುವುದಕ್ಕಾಗಿ ಮುಂದಿನ 4 ಶ್ಲೋಕಗಳು ಬಂದಿರುತ್ತವೆ. ಈ ಶ್ಲೋಕಗಳಲ್ಲಿ ಸತ್ತ ಮೇಲೆ ಆಗುವ ಗತಿಯನ್ನು ವರ್ಣಿಸಿರುತ್ತದೆ. ಅದೆಲ್ಲ ಶಾಸ್ತ್ರಗಮ್ಯವಾಗಿರುವುದರಿಂದ ಶ್ರದ್ಧೆಯಿಂದ ನಂಬಬೇಕಾಗಿರುತ್ತದೆ. ಈಗಿನ ಕಾಲದಲ್ಲಿ ಇದನ್ನು ನಂಬುವುದು ಕಷ್ಟವಾಗಿರುತ್ತದೆ. ಸ್ವರ್ಗ, ನರಕ ಮುಂತಾದವುಗಳು ನಿಜವಾಗಿರುವುದಿಲ್ಲವಾದರೂ ಜನರನ್ನು ಹೆದರಿಸುವುದಕ್ಕಾಗಿ ಶಾಸ್ತ್ರಕಾರರು ಹೀಗೆಲ್ಲ ವರ್ಣಿಸಿರುತ್ತಾರೆ ಎಂಬುದು ಕೆಲವರ ಮತ. ಆದರೆ ಶಾಸ್ತ್ರಕಾರರಿಗೆ ಜನರನ್ನು ಹೆದರಿಸುವುದರಿಂದ ಆಗಬೇಕಾದ ಫಲವಾದರೂ ಏನು? ಗರುಡ ಪುರಾಣದ ಸಾರೋದ್ಧಾರವನ್ನು ಯಾರಾದರೂ ದೊಡ್ಡವರು ಸತ್ತಾಗ ಹೇಳಿಸುವುದುಂಟು. ಅದರಲ್ಲಿ ಪಾಪಿಗಳು ನರಕಕ್ಕೆ ಹೋಗುವ ಮಾರ್ಗವನ್ನು ವಿಸ್ತಾರವಾಗಿ ವರ್ಣಿಸಿರುತ್ತದೆ. ಅವರಿಗೆ ನರಕದಲ್ಲಿ ಆಗುವ ದುಃಖವನ್ನೂ ವಿವರಿಸಿರುತ್ತದೆ. ಯಾರು ಪಾಪಿಗಳೋ ಅವರಿಗೆ ನರಕದಲ್ಲಿ ನಿಯತವಾಗಿ ವಾಸವಾಗುವುದೆಂದು, ದ್ವಾದಶಾಕ್ಷರ ಚಿಂತಕರಾದ ಭಕ್ತರು ಮಾತ್ರ ವೈಕುಂಠಕ್ಕೆ ಹೋಗುವರೆಂದು ಹೇಳಿರುತ್ತದೆ. ಪಾಪಿಗಳನ್ನು ಪುಣ್ಯವಂತರನ್ನು ಯಮನೇ ಬರಮಾಡಿಕೊಳ್ಳುತ್ತಾನೆ. ಯಮನು ಧರ್ಮ ಅಧರ್ಮಗಳನ್ನು ತೂಗಿ ತಕ್ಕ ಫಲವನ್ನು ಕೊಡತಕ್ಕವನು. ಅವನು ಪಾಪಿಗಳಿಗೆ ಭಯಂಕರನಾಗಿದ್ದರೂ ಪುಣ್ಯವಂತರಿಗೆ ಪರಮ ಸುಖನಾಗಿರುತ್ತಾನೆ. ಸ್ವರ್ಗ ನರಕಗಳು ನಿಯತ ಸ್ಥಳಗಳಾಗಿದ್ದರೂ ಅವುಗಳಿಂದಾಗುವ ಸುಖ ದುಃಖಗಳು ನಿಯತವಲ್ಲ. ಮಹಾತ್ಮರು ನರಕಕ್ಕೆ ಹೋದರೂ ಅವರ ಮಹಿಮೆಯಿಂದ ನರಕವಾಸಿಗಳಿಗೂ ಸುಖವೇ ಆಗುವುದೆಂದು ಪುರಾಣಗಳಲ್ಲಿ ಹೇಳಿರುತ್ತದೆ. ಪರಮಾತ್ಮನನ್ನೇ ಅನನ್ಯ ಭಕ್ತಿಯಿಂದ ಚಿಂತಿಸುವವರಿಗೆ ಎಲ್ಲಿದ್ದರೂ ಆನಂದವೇ ಇರುತ್ತದೆ. ಪ್ರಕೃತದಲ್ಲಿ ಪಾಪಿಗಳ ಗತಿಯನ್ನು ವರ್ಣಿಸಿರುವುದಿಲ್ಲ. ಕರ್ಮಿಗಳಿಗೂ ಉಪಾಸಕರಿಗೂ ಆಗುವ ಗತಿಗಳ ತಾರತಮ್ಯವನ್ನು ಇಲ್ಲಿ ಹೇಳಿರುತ್ತದೆ. ಅಗ್ನಿರ್ಜ್ಯೋತಿರಹಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿರ್ಯೋಗಿ ಪ್ರಾಪ್ಯ ನಿವರ್ತತೆ. ಯಾರು ಶಾಸ್ತ್ರೋಕ್ತ ಕರ್ಮಗಳನ್ನು ಸರಿಯಾಗಿ ಮಾಡಿರುವರೋ ಅವರು ಸತ್ತ ಬಳಿಕ ಧೂಮ, ರಾತ್ರಿ, ಕೃಷ್ಣ ಪಕ್ಷ, ದಕ್ಷಿಣಾಯನ ಇವುಗಳ ಅಭಿಮಾನಿ ದೇವತೆಗಳು ಒಂದಾನೊಂದು ಮಾರ್ಗದಲ್ಲಿ ಮೇಲಿನ ಲೋಕಕ್ಕೆ ಕರೆದುಕೊಂಡು ಹೋಗುವರು. ಆದರೆ ಕರ್ಮದ ಫಲದ ಭೋಗವು ಮುಗಿದ ಬಳಿಕ ಕರ್ಮಿಗಳೆಲ್ಲರೂ ಮತ್ತೆ ಈ ಲೋಕಕ್ಕೆ ಹಿಂತೆರಳುವರು. ಕರ್ಮದ ಫಲವು ಹೀಗೆ ಅನಿತ್ಯವಾಗಿರುತ್ತದೆ. ಆದರೆ ಯಾವ ಉಪಾಸಕರು ಅನನ್ಯ ಭಕ್ತಿಯಿಂದ ಪರಮಾತ್ಮನನ್ನೇ ಚಿಂತಿಸುತ್ತಿರುವರೋ ಅವರನ್ನು ಅಗ್ನಿ, ಜ್ಯೋತಿ, ಅಹಸ್ಸು, ಶುಕ್ಲ ಪಕ್ಷ, ಉತ್ತರಾಯಣ ಇವುಗಳ ಅಭಿಮಾನಿ ದೇವತೆಗಳು ಕ್ರಮವಾಗಿ ಮೇಲಿನ ಲೋಕಗಳಿಗೆ ಕರೆದೊಯ್ಯುವರು. ಉಪಾಸಕರಾದವರು ಪರಮಾತ್ಮನನ್ನು ಧ್ಯಾನ ಮಾಡುವುದಲ್ಲದೆ ತಮಗೆ ಆಗುವ ಗತಿಯ ಕ್ರಮವನ್ನು ಚಿಂತಿಸಬೇಕು. ಬೇರೊಂದು ಊರಿಗೆ ಹೋಗುವವನು ದಾರಿಯಲ್ಲಿ ಸಿಕ್ಕುವ ನದಿ, ಬೆಟ್ಟ, ಗ್ರಾಮಗಳು ಮುಂತಾದ ಹೆಗ್ಗುರುತುಗಳನ್ನು ಮೊದಲೇ ತಿಳಿದುಕೊಂಡಿರುವಂತೆ ದಿನವೂ ಚಿಂತಿಸುವ ಪರಮಾತ್ಮನಲ್ಲಿ ಉಪಾಸಕರು ಆತನನ್ನು ಸೇರುವ ಮಾರ್ಗದ ಕ್ರಮವನ್ನು ಚಿಂತಿಸುತ್ತಿದ್ದರೆ ಆ ಉಪಾಸನೆಯು ಬಲಿತುಕೊಂಡು ಅದರ ಸಾಕ್ಷಾತ್ಕಾರದ ಫಲವಾಗಿ ಆಯಾ ಮಾರ್ಗವೇ ಸತ್ತ ಬಳಿಕವೂ ಅವರಿಗೆ ತೋರುತ್ತದೆ. ಮಾರ್ಗದಲ್ಲಿ ಆಯಾ ದೇವತೆಗಳ ದರ್ಶನದಿಂದಲೂ ಅವರು ಪ್ರಸನ್ನರಾಗಿ ಮಾಡುವ ಸಹಾಯದಿಂದಲೂ
ಉಲ್ಲಾಸವೂ ಹರ್ಷವೂ ಉಕ್ಕುತ್ತಾ ಹೋಗುವುದು. ಒಬ್ಬೊಬ್ಬ ದೇವತೆಯು ಉಪಾಸಕನನ್ನು ಆದರದಿಂದ ಸತ್ಕರಿಸಿ ಮುಂದಕ್ಕೆ ಕರೆದುಕೊಂಡು ಹೋಗಿ ಮೇಲಿನ ಲೋಕದ ದೇವತೆಯ ವಶಕ್ಕೆ ಒಪ್ಪಿಸುವನೆಂದು ಶಾಸ್ತ್ರದಲ್ಲಿ ಹೇಳಿರುತ್ತದೆ. ಪಾಪಿಗಳಿಗೆ ಆಗುವ ದುರ್ಗತಿಯು ಕರ್ಮಿಗಳಿಗೆ ಆಗುವ ಹಾಗಿಲ್ಲ. ಇನ್ನು ಉಪಾಸಕರಿಗೆ ಉಪಾಸಕರಿಗೆ ಆಗುವುದಿಲ್ಲವೆಂಬುದನ್ನು ಹೇಳಬೇಕಾದದ್ದೇನು? ಉಪಾಸನೆಯು ಬಲಿತಂತೆ ಭಕ್ತರಿಗೆ ಈ ಲೋಕವೇ ನಮ್ಮಗಳಿಗೆ ಸುಖ ದುಃಖಗಳ ಸಂತೆಯಾಗಿ ಕಾಣುತ್ತಿರುವ ಈ ಲೋಕವೇ ಆನಂದಮಯವಾಗಿ ಬಿಡುತ್ತದೆ. ಅವರು ದೇಹವನ್ನು ಬಿಟ್ಟ ಮೇಲಂತೂ ಮೇಲಿನ ಲೋಕಗಳಿಗೆ ಹೋದ ಹಾಗೆಲ್ಲ ಹೆಚ್ಚು ಹೆಚ್ಚು ಆನಂದವು ಕಾಣಿಸಿಕೊಳ್ಳುತ್ತಾ ಹೋಗುವುದು. ಕೆಟ್ಟ ಕಡೆಗೆ ಉಪಾಸಕರು ಮುಟ್ಟುವ ಲೋಕವನ್ನು ಬ್ರಹ್ಮಲೋಕವೆಂದು ಕರೆಯುತ್ತಾರೆ. ಕರ್ಮಿಗಳಿಗೆ ಆಗುವುದು ಪಿತೃಲೋಕವು. ಆ ಲೋಕದಲ್ಲಿಯೂ ಸುಖವು ದೊರೆಯುತ್ತದೆಯಾದರೂ ಬ್ಯಾಂಕಿನಲ್ಲಿಟ್ಟಿರುವ ಹಣವು ಮುಗಿಯುವವರೆಗೆ ಮಾತ್ರವೇ ಚೆಕ್ಕಿನ ಮೂಲಕ ವಾಪಸ್ಸು ಪಡೆದುಕೊಳ್ಳಬಹುದಾಗಿರುವಂತೆ ಪುಣ್ಯವು ಮುಗಿಯುವವರೆಗೆ ಮಾತ್ರವೇ ಆ ಲೋಕದಲ್ಲಿ ಸುಖ ಪಡಬಹುದಾಗಿರುವುದು. ಆದರೆ ಬ್ರಹ್ಮಲೋಕದ ವಿಷಯದಲ್ಲಿ ಹಾಗಲ್ಲ. ಆ ಲೋಕವನ್ನು ಪರಮೇಶ್ವರ ಲೋಕವೆಂದು, ವೈಕುಂಠವೆಂದು ಬಗೆಯಾಗಿ ಪುರಾಣಗಳಲ್ಲಿ ವರ್ಣಿಸಿರುತ್ತದೆ. ಸತ್ವವು ಮಿಗಿಲಿಲ್ಲದಷ್ಟು ಹೆಚ್ಚಿರುವ ಪರಮೇಶ್ವರನ ಭಕ್ತರೇ ಅಲ್ಲಿಗೆ ಹೋಗುವುದಕ್ಕೆ ತಕ್ಕವರು. ಆ ಲೋಕವು ಶುದ್ಧ ಸತ್ವಮಯವಾಗಿರುವುದರಿಂದ ಅಲ್ಲಿ ಸಂಕಲ್ಪ ಮಾತ್ರದಿಂದ ಬಯಸಿದ ಪದಾರ್ಥಗಳು ಕೂಡಲೇ ಸನ್ನಿಹಿತವಾಗುವವು. ಅಲ್ಲಿ ಉತ್ತಮವಾದ ಸಂಕಲ್ಪಗಳೇ ಆಗುವವು. ಅಲ್ಲಿರುವವರೆಲ್ಲ ಲೋಕಕ್ಕೆ ಕಲ್ಯಾಣವನ್ನೇ ಬಯಸುವವರಾಗಿರುವರು. ತತ್ವ ವಿಚಾರವನ್ನೇ ಮಾಡುತ್ತಿರುವವರಾಗಿರುವರು. ಮನಸ್ಸಿನಲ್ಲಿ ಕಲ್ಮಶವಿಲ್ಲದ್ದರಿಂದ ಬ್ರಹ್ಮಲೋಕ ನಿವಾಸಿಗಳಿಗೆ ಯಾವ ಸಂಶಯಗಳು ಉಂಟಾಗುವುದಿಲ್ಲ. ಆ ಲೋಕದ ಅಧಿಪತಿಯಾದ ಬ್ರಹ್ಮನ ಸಮಷ್ಟಿ ಮನಸ್ಸಿನ ಸ್ಥಿತಿಯನ್ನೇ ಅಲ್ಲಿರುವವರೆಲ್ಲ ಅನುಸರಿಸಿರುತ್ತಾರೆ. ಆದ್ದರಿಂದ ಅಲ್ಲಿ ಯಾರು ಯಾರು ತತ್ವಜ್ಞಾನವನ್ನು ಹೊಂದಿರುವರೋ ಅವರೆಲ್ಲರೂ ಆ ಕಲ್ಪದ ಕೊನೆಯಲ್ಲಿ ಪುನರಾವೃತ್ತಿ ಇಲ್ಲದ ಮುಕ್ತಿಯನ್ನೇ ಪಡೆದುಕೊಳ್ಳುತ್ತಾರೆ. ಮೇಲೆ ವರ್ಣಿಸಿರುವ ಎರಡು ಗತಿಗಳೊಳಗೆ ಕರ್ಮಿಗಳಿಗೆ ಆಗುವ ಗತಿಯು ಕೃಷ್ಣ ಗತಿ ಎನಿಸುವುದು. ಏಕೆಂದರೆ ಅದರಲ್ಲಿ ಜ್ಞಾನದ ಪ್ರಕಾಶವೂ ಇರುವುದಿಲ್ಲ. ಉಪಾಸಕರಿಗೆ ಆಗುವ ಗತಿಯು ಶುಕ್ಲ ಗತಿ ಎನಿಸುವುದು. ಏಕೆಂದರೆ ಅದರಲ್ಲಿ ಜ್ಞಾನದ ಪ್ರಕಾಶವಾಗುತ್ತದೆ. ಶುಕ್ಲ ಗತಿಯಲ್ಲಿ ಪರಮಾತ್ಮನ ಜ್ಞಾನವೂ ಆಗಿ ಕಡೆಗೆ ಮುಕ್ತಿಯೇ ಆಗಿಬಿಡುವುದರಿಂದ ಅಂಥ ಉಪಾಸಕರಿಗೆ ಮತ್ತೆ ಸಂಸಾರದ ಬಂಧವೂ ಉಂಟಾಗುವುದಿಲ್ಲ. ಹೀಗೆ ಈ ಎರಡು ವರ್ಗಗಳಿಗಿರುವ ತಾರತಮ್ಯವನ್ನು ಯಾವನು ತಿಳಿದಿರುತ್ತಾನೋ, ಯಾವನು ಅನಿತ್ಯವಾದ ಕರ್ಮ ಮಾರ್ಗವನ್ನು ಅನುಸರಿಸದೆ ನಿತ್ಯ ಫಲವನ್ನು ಕೊಡುವ ಉಪಾಸನೆಯನ್ನೇ ಅನುಸರಿಸುವನೋ ಅಂಥವನಿಗೆ ಈ ಸಂಸಾರದ ಮೋಹವು ಎಂದಿಗೂ ಆಗುವುದಿಲ್ಲ. ಅವನು ಯಾವಾಗಲೂ ಆನಂದದಾಯಕನಾದ ಪರಮಾತ್ಮನ ಅನನ್ಯ ಭಕ್ತಿಯಿಂದ ಕೂಡಿದ ಉಪಾಸನಾ ಮಾರ್ಗದಲ್ಲಿಯೇ ಇದ್ದು ಉಪಮಸ್ಯವಾದ ಬ್ರಹ್ಮವನ್ನೇ ಪಡೆದುಕೊಂಡು ಬಿಡುತ್ತಾನೆ. ಈ ಪ್ರಕರಣದ ಸಾರವನ್ನೆಲ್ಲ ಈ ಒಂದು ಶ್ಲೋಕದಲ್ಲಿ ಭಗವಂತನು ಸಂಗ್ರಹಿಸಿರುತ್ತಾನೆ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ಪುಣ್ಯ ಫಲಂ ಪ್ರತಿಷ್ಠಂ ಅತ್ಯೇತಿ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ. ಕ್ರಮವರಿತು ನಿಯಮದಿಂದ ಸಾಂಗವಾಗಿ ಮಾಡಿದ ವೇದಾಧ್ಯಯನದಿಂದ ಯಾವ ಫಲವಾಗುವುದೋ, ಆ ವೇದಗಳಲ್ಲಿ ಹೇಳಿರುವ ಉತ್ತಮವಾದ ಯಜ್ಞಗಳನ್ನು ಅನುಷ್ಠಾನ ಮಾಡುವವರಿಗೆ ಯಾವ ಫಲವಾಗುವುದೋ, ಉತ್ತಮವಾದ ತಪಸ್ಸುಗಳನ್ನು ಸರಿಯಾಗಿ ಮಾಡಿದವರಿಗೆ ಯಾವ ಫಲವಾಗುವುದೋ, ಶಾಸ್ತ್ರದಲ್ಲಿ ಹೇಳಿರುವಂತೆ ಸತ್ಪಾತ್ರರಿಗೆ ಉತ್ತಮ ವಸ್ತುಗಳನ್ನು ದಾನ ಮಾಡಿದವರಿಗೆ ಯಾವ ಫಲವು ಸಿಕ್ಕುವುದೋ, ಇಂಥ ಫಲವೆಲ್ಲಕ್ಕಿಂತಲೂ ಕರ್ಮ ಮಾರ್ಗದಲ್ಲಿ ದೊರೆಯುವ
ಅತ್ಯಂತ ಉತ್ತಮವಾದ ಫಲಕ್ಕಿಂತಲೂ ಹೆಚ್ಚಿನದಾಗಿ ಅವುಗಳೆಲ್ಲವನ್ನು ಎಲ್ಲ ಬಗೆಯಿಂದಲೂ ಮೀರಿರುವ ಪರಮ ಪದವಿಯನ್ನು ಈ ಅಧ್ಯಾಯದಲ್ಲಿ ಹೇಳಿರುವ ಕ್ರಮದಲ್ಲಿ ಉಪಾಸನೆ ಮಾಡಿದವನು ಸೇರುತ್ತಾನೆ. ಸಕಲ ಜಗತ್ ಕಾರಣವಾಗಿರುವ ಪರಬ್ರಹ್ಮವನ್ನೇ ಸೇರಿ ಮುಕ್ತನಾಗುತ್ತಾನೆ. ಈ ಅಧ್ಯಾಯದಲ್ಲಿ ಹೇಳಿರುವ ಉಪಾಸನಾ ಕ್ರಮವನ್ನು ಶಂಕರಾಚಾರ್ಯರು ಧಾರಣಾ ಯೋಗ ಎಂದು ಕರೆದಿರುತ್ತಾರೆ. ಪರಮಾತ್ಮನಲ್ಲಿಯೇ ಮನಸ್ಸನ್ನು ನಿಲ್ಲಿಸಿಕೊಂಡು ಆತನೇ ನಮಗೆ ಪ್ರಾಣವೆಂದು ಉಪಾಸನೆ ಮಾಡುತ್ತಿರುವವರು ಬದುಕಿರುವಾಗಲೂ ಪರಮಾತ್ಮನಲ್ಲಿಯೇ ಇದ್ದು ಸತ್ತ ಬಳಿಕವೂ ಆತನನ್ನೇ ಸೇರುವರು. ಇದು ಈ ಅಧ್ಯಾಯದ ಸಾರವು. ಹೀಗೆ ನಾವು ಕಾಮ ಕ್ರೋಧ ವಿವಶರಾಗಿ ವಿಷಯ ಚಿಂತನೆಯಿಂದ ಕೆಡುತ್ತಿರುವೆವು. ಹೊಟ್ಟೆ ಬಟ್ಟೆಗಳಿಗೂ ಸರಿಯಾಗಿಲ್ಲದಿದ್ದರೂ ನಮ್ಮಗಳನ್ನು ಮದ ಮಾತ್ಸರ್ಯಗಳು ಬಿಟ್ಟಿಲ್ಲ. ಕೆಸರಿನಲ್ಲಿ ಒದ್ದಾಡುವ ಹುಳುಗಳು ಒಂದನ್ನೊಂದು ಕಚ್ಚುವುದಕ್ಕೆ ಹೋಗುವಂತೆ ಇಲ್ಲ ಸಲ್ಲದ ಜಗಳಗಳನ್ನು ಕಟ್ಟಿಕೊಂಡು ಈ ಮಂಗಲಕರವಾದ ಭೂಲೋಕವನ್ನು ನರಕವಾಗಿ ಮಾಡಿಕೊಳ್ಳುತ್ತಿದ್ದೇವೆ. ಈ ಹವ್ಯಾಸವನ್ನು ಬಿಟ್ಟು ಪರಮಾತ್ಮನನ್ನು ಚಿಂತಿಸುವ ಅಭ್ಯಾಸವನ್ನು ಸಂಪಾದಿಸಿಕೊಳ್ಳೋಣ. ಸ್ವಪ್ರಯತ್ನದಿಂದಲೇ ನಮ್ಮ ವ್ಯವಹಾರವೆಲ್ಲವೂ ಸಾಗುವುದೆಂಬ, ನಮ್ಮ ಇಷ್ಟಾರ್ಥವೆಲ್ಲವೂ ನಮ್ಮ ನಮ್ಮ ಸಾಹಸದಿಂದಲೇ ನೆರವೇರುವುದೆಂಬ ದುರಾಗ್ರಹವನ್ನು ಬಿಟ್ಟು ಪರಮಾತ್ಮನಿಗೆ ಶರಣು ಹೋಗೋಣ. ಆಗ ಆ ಕರುಣಾಳುವು ಕೈ ಹಿಡಿಯುವನು. ಆತನೇ ನಮ್ಮ ಬುದ್ಧಿ ವೃತ್ತಿಗಳನ್ನು ಸರಿಯಾದ ದಾರಿಯಲ್ಲಿ ಹರಿಯುವಂತೆ ಪ್ರೇರಿಸಲಿ. ಆಗ ಆತನು ನಮಗೆ ಸನ್ಮತಿಯನ್ನು ಕೊಟ್ಟು ಸತ್ಪಥದಲ್ಲಿ ನಡೆಯಿಸುವನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.